ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಭ್ರಮರಿ ಪ್ರಾಣಾಯಾಮದ ಕೆಲವೊಂದು ಲಾಭಗಳನ್ನ ಹೇಳ್ತಾ ಇದ್ದೀನಿ. ಈ ಭ್ರಮರಿ ಪ್ರಾಣಾಯಾಮವನ್ನು ನಾವು ಯಾಕೆ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ನಾವು ಪ್ರಾಣಾಯಾಮನ ಯಾಕೆ ಮಾಡ್ಬೇಕು ಅಂತ ನನ್ನ ಕೆಲವೊಂದು ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ರಾಣಾಯಾಮ ಯಾಕೆ ಮಾಡ್ಬೇಕು ಅಂದ್ರೆ ನಮ್ಮ ಉಸಿರಾಟದ ಕ್ರಮಕ್ಕೂ ಮತ್ತು ನಮ್ಮ ಮನಸ್ಥಿತಿಗೂ ಲಿಂಕ್ ಇರೋದ್ರಿಂದ ನಾವು ಪ್ರಾಣಾಯಾಮನ ಅಭ್ಯಾಸ ಮಾಡ್ಬೇಕು. ಡೈಲಿ ಇದನ್ನ ಅಭ್ಯಾಸ ಮಾಡೋದ್ರಿಂದ ನಮ್ಮ ಉಸಿರಾಟದ ಕ್ರಮ ಸರಿಯಾಗಿ ಆಕೈತಿ, ಮತ್ತೆ ಇದರಿಂದ ನಮ್ಮ ಮನಸ್ಥಿತಿ ಕೂಡ ಸರಿ ಆಗ್ತಾ ಹೋಗ್ತದೆ. ಸೊ ಇದನ್ನ ಭ್ರಮರಿ ಪ್ರಾಣಾಯಾಮವನ್ನ ಈ ಪ್ರಾಣಾಯಾಮಕ್ಕೆ ಭ್ರಮರಿ ಅಂತಾನೆ ಯಾಕೆ ಹೆಸರು ಬಂತು ಅಂತ ಹೇಳಿದ್ರೆ, ಸಂಸ್ಕೃತದ ವರ್ಡ್ ಇದು. ಭ್ರಮರ ಅಂತಂದ್ರೆ ಜೇನುನೊಣಗಳು ಅಥವಾ ದುಂಬಿಗಳು ಅಂತ ಹೇಳ್ತೀವಿ. ಈ ಜೇನುನೊಣಗಳ ಅಧಿದೇವತೆ ದುರ್ಗಾ ಮಾತಾ ಅಂತ ಹೇಳ್ತಾರೆ. ಇವೆರಡು ಸೇರ್ಬಿಟ್ಟು ಭ್ರಮರಿ ಅಂತ ಇದಕ್ಕೆ ಹೆಸರು ಬಂತು ಅಂತ ಹೇಳಲಾಗ್ತದೆ. ಸೊ ಈ ಪ್ರಾಣಾಯಾಮವನ್ನ ನಾವು ಯಾಕೆ ಮಾಡ್ಬೇಕು, ಇದರಿಂದ ಆಗ್ತಕ್ಕಂತ ನಮ್ಮ ದೇಹಕ್ಕೆ ಆಗ್ತಕ್ಕಂತ ಲಾಭಗಳೇನು, ಮತ್ತೆ ಇದನ್ನ ಯಾರು ಮಾಡ್ಬೇಕು, ಹೇಗ್ ಮಾಡ್ಬೇಕು, ಇದನ್ನೆಲ್ಲ ನಾನು ತಿಳಿಸ್ಕೊಡ್ತೀನಿ. ಈ ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಎರಡು ತರದ ಲಾಭಗಳಾಗ್ತವ. ಒಂದು ಮಾನಸಿಕವಾಗಿ, ಇನ್ನೊಂದು ದೈಹಿಕವಾಗಿ. ಈಗ ಮಾನಸಿಕ ಲಾಭಗಳಾಗಿ ಬಂದ್ರೆ ನಮಗೆ ಜಾಸ್ತಿ ಒತ್ತಡ ಇರ್ಬೋದು, ಚಿಂತೆ ಇರ್ಬೋದು, ಈ ತರ ಸಮಸ್ಯೆಗಳು, ಅಥವಾ ನಿದ್ರಾಹೀನತೆ ಇರ್ಬೋದು, ಏಕಾಗ್ರತೆ ಇರ್ಬೋದು, ಈ ಸಮಸ್ಯೆಗಳೆಲ್ಲ ನಮ್ಮ ಮಾನಸಿಕವಾಗಿಯೂ ಬಗೆಹರಿತವ ಇದರಿಂದ, ಭ್ರಮರಿ ಪ್ರಾಣಾಯಾಮದಿಂದ. ಮತ್ತೆ ದೈಹಿಕವಾಗಿ ಹೇಳ್ಬೇಕು ಅಂತಂದ್ರೆ ಕೆಲವರಿಗೆ ಥೈರಾಯ್ಡ್ ಸಮಸ್ಯೆ ಇರುತ್ತೆ, ಕೆಲವರಿಗೆ ಬೆನ್ನು ನೋವು, ಕುತ್ತಿಗೆ ನೋವು, ಮತ್ತೆ ವಾಯ್ಸ್ ಪ್ರಾಬ್ಲಮ್ಮು, ಈ ಎಲ್ಲಾ ಸಮಸ್ಯೆಗಳು ನಮ್ಮ ನರಮಂಡಲವೂ ಕೂಡ ಜಾಗೃತಗೊಳ್ತಾವ ಇದನ್ನ ಮಾಡೋದ್ರಿಂದ. ದೈಹಿಕವಾಗಿ ಈ ರೀತಿಯಾಗಿ ಇದು ಲಾಭಗಳನ್ನ ಕೊಡ್ತದೆ. ಸೊ ಇದನ್ನ ಹೆಂಗ್ ಮಾಡ್ಬೇಕು, ಭ್ರಮರಿ ಪ್ರಾಣಾಯಾಮನ ಹೇಗ್ ಪ್ರಾಕ್ಟೀಸ್ ಮಾಡ್ಬೇಕು, ಇದನ್ನ ಬೇಸಿಕಲಿ 3 ಆಸನದಲ್ಲಿ ಮಾಡ್ತಾರ. ಅಂದ್ರೆ ಸುಖಾಸನದಲ್ಲಿ ಈ ರೀತಿ ಕುತ್ಕೊಂಡು ಮಾಡ್ಬೋದು, ಸುಖಾಸನದಲ್ಲಿ. ಮತ್ತೆ ಇನ್ನೊಂದು ಈ ರೀತಿನೂ ಮಾಡ್ಬೋದು, ಇನ್ನೊಂದು ವಜ್ರಾಸನದಲ್ಲಿ ಈ ರೀತಿ ಕುತ್ಕೊಂಡು ಮಾಡ್ಬೋದು. ಈ ರೀತಿ ಕುತ್ಕೊಂಡು ಮಾಡ್ತಾರೆ ವಜ್ರಾಸನದಲ್ಲಿ. ಯಾರಿಗೆ ಕಾಲ್ ನೋವು ಇರುತ್ತೆ, ಕಾಲ್ ನೋವು ಅಥವಾ ಸ್ವಲ್ಪ ಏಜ್ ಆದವ್ರಿದ್ರೆ ಅವರು ಚೇರ್ ಮೇಲೆ ಕುತ್ಕೊಂಡು ಮಾಡ್ಬೇಕು. ಚೇರ್ ಮೇಲೆ ಕೂತಾಗ ಅವರು ಶೋರ್ ಇರ್ಬೇಕು, ಅಂದ್ರೆ ಅವ್ರ ಪಾದಗಳು ನೆಲಕ್ಕೆ ಹಿಂಗ ಟಚ್ ಆಗ್ತಾ ಇರ್ಬೇಕು. ಅವಾಗ ಅದನ್ನ ಮಾಡ್ಬೇಕು, ನೆಲಕ್ಕೆ ಟಚ್ ಮಾಡ್ತಾ ಮಾಡ್ಬೇಕು. ಸೊ ಇದನ್ನ ಈಗ ಸುಖಾಸನದಲ್ಲಿ ನಾನು ಹೇಳ್ತೀನಿ ಹೆಂಗಂತಂದ್ರೆ, ಈ ಬೆರಳುಗಳು, ನಮ್ಮ 5 ಬೆರಳುಗಳನ್ನ ಫಸ್ಟ್ ಈಗ ಹೆಬ್ಬೆರಳು ಅಂತ ಹೇಳ್ತೀವಲ್ಲ, ಅದನ್ನ ನಮ್ಮ ಕಿವಿಗೆ ಮುಚ್ಚಬೇಕು. ಕಿವಿ 2 ಹೋಲ್ಗಳನ್ನ ಮುಚ್ಚಿಬಿಟ್ಟು ಈ ಕಿರು ಬೆರಳನ್ನ ಬಾಯಿ ಹತ್ರ ತರಬೇಕು. ಉಂಗುರ ಬೆರಳನ್ನ ನೋಸ್ ಹತ್ರ, ಮತ್ತೆ ಮಧ್ಯ ಬೆರಳನ್ನ ನಮ್ಮ 2 ಕಣ್ಣುಗಳಿಗೆ ಲೈಟ್ ಆಗಿ ಟಚ್ ಮಾಡ್ಬೇಕು. ಮತ್ತೆ ಇದು 2ನೇ ಬೆರಳನ್ನ ನಮ್ಮ ಹುಬ್ಬಿನ ಮೇಲೆ ಲೈಟ್ ಆಗಿ ಟಚ್ ಮಾಡ್ಬೇಕು. ಈ ರೀತಿ ಪೋಸ್ ಇರ್ಬೇಕು. ಈ ರೀತಿ ಕೈ ಸ್ಟ್ರೈಟ್ ಆಗಿ, ಬೆನ್ನು ನೇರವಾಗಿ ಇಟ್ಬಿಟ್ಟು ದೀರ್ಘವಾದ ಉಸಿರಾಟ ಮಾಡ್ಬೇಕು. ಒಂದ್ಸರಿ ಫಸ್ಟ್ ಇನ್ಹೇಲ್ ಎಕ್ಸೇಲ್ ಮಾಡ್ಬೇಕು. ಮಾಡಿ ಆದ ನಂತರ ಡೀಪ್ ಆಗಿ ಇನ್ಹೇಲ್ ಮಾಡ್ಬೇಕು. ಡೀಪ್ ಆಗಿ ಉಸಿರನ್ನು ತಗೋಬೇಕು. ತಗೊಂಡು ಅದನ್ನ ಉಸಿರಾಟ ಹೊರಗೆ ಹಾಕೋ ಹೊತ್ತಿಗೆ ಮಕಾರವನ್ನ ಉಚ್ಚಾರ ಮಾಡ್ಬೇಕು. ಇದನ್ನ ಮಕಾರವನ್ನು ಮಾಡ್ತಾರೆ ಕೆಲವೊಬ್ರು. ಮತ್ತೆ ಇನ್ಹೇಲ್ ಮಾಡ್ಬೇಕು. ಉಸಿರನ್ನ ಹೊರಗೆ ಹಾಕೋ ಹೊತ್ತಿಗೆ ಮಕಾರ ಉಚ್ಚಾರ ಮಾಡ್ಬೇಕು. ಈ ತರ ಇದನ್ನ ಮಾಡುವಾಗ ನಮ್ಮ ಹಲ್ಲುಗಳು ಒಂದಕ್ಕೊಂದು ಕಚ್ಚಬಾರ್ದು. ಅಂದ್ರೆ
ಸ್ವಲ್ಪ ಗ್ಯಾಪ್ ಇರಬೇಕು. ಮತ್ತೆ ನಮ್ಮ ನಾಲಿಗೆನ ಅಂಗುಳಕ್ಕೆ ಟಚ್ ಮಾಡಿರ್ಬೇಕು. ಅಂಗುಳಕ್ಕೆ, ಮೇಲಿನ ಅಂಗುಳಕ್ಕೆ ಟಚ್ ಇರಬೇಕು ಇದನ್ನ ಮಾಡೋ ಹೊತ್ತಿಗೆ. ಸೊ ಇದನ್ನ ಅಂದ್ರೆ 2 ಉಚ್ಚಾರಗಳನ್ನು ಮಾಡ್ತಾರೆ. ಕೆಲವೊಬ್ರು ಮ ಉಚ್ಚಾರನು ಮಾಡ್ತಾರೆ, ಕೆಲವೊಬ್ರು ನ ಉಚ್ಚಾರನು ಮಾಡ್ತಾರೆ. ಅಂದ್ರೆ ಬಾಯಿ ಮುಚ್ಚಿ ನ ಅಂತ ಮಾಡಿದಾಗ ನಮಗೆ ನನು ಆಗತ್ತೆ, ಮನು ಆಗತ್ತೆ, ಮತ್ತೆ ಅಂತ ಊನು ಆಗತ್ತೆ. ಇವು ಮೂರು ಸ್ವರಗಳು ಜೇನು ನೊಣಗಳು ಹೆಂಗೆ ಗುಯ್ಯಿ ಮಾಡ್ತಾವಲ್ಲ, ಗುಯ್ಯಿ ಅಂತ ಹೇಳಿ, ಸೊ ಆ ತರ ಟೋನ್ ಅಲ್ಲಿನೇ ಇರುತ್ತೆ ಇದು. ಇದಕ್ಕೆ ಮೇನ್ ಆಗಿ ಭ್ರಮರಿ ಅಂತಾನೆ ಹೆಸರಿಟ್ಟಿದ್ದಾರೆ. ಇದಕ್ಕೆ ಈ ಉಚ್ಚಾರಗಳನ್ನ ಮಾಡ್ಬೇಕು. ಕೆಲವೊಬ್ರು ಇದನ್ನ ಈ ತರನು ಪ್ರಾಕ್ಟೀಸ್ ಮಾಡ್ತಾರೆ. ಹೆಬ್ಬೆರಳನ್ನ ನಮ್ಮ ಕಿವಿ ಬೆರಳಲ್ಲಿ ಇಟ್ಬಿಟ್ಟು ಸೈಲೆಂಟ್ ಆಗಿ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲೇನೆ. ಅಂದ್ರೆ ಸಪೋಸ್ ಎಲ್ಲಾದ್ರೂ ಇದ್ರೆ ಅದು ಸೌಂಡ್ ಆಗ್ಬಾರ್ದು ಯಾರಿಗೂ, ಅಲ್ಲೇ ಸೈಲೆಂಟ್ ಆಗಿ ನಮ್ಗೆನೆ ಕೇಳಿಸ್ತಿರ್ಬೇಕು, ಅಲ್ಲೇ ಸೈಲೆಂಟ್ ಆಗಿ ಈ ರೀತಿನೂ ಅಭ್ಯಾಸ ಮಾಡ್ತಾರೆ. ಸೊ ಈ ತರ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು. 3 ಆಸನಗಳಲ್ಲಿ ಮಾಡ್ಬೇಕು ಅಂತ ಹೇಳಿದೆ. ಮತ್ತೆ ಇದನ್ನ ಯಾರೆಲ್ಲ ಅಭ್ಯಾಸ ಮಾಡಬಾರ್ದು, ಮೇನ್ ಆಗಿ ಇದು ಯಾರೆಲ್ಲ ಅಭ್ಯಾಸ ಮಾಡಬಾರ್ದು ಅಂದ್ರೆ ಪ್ರೆಗ್ನೆನ್ಸಿ ಇರೋ ವುಮೆನ್ಸ್ ಮಾಡಬಾರ್ದು. ಯಾಕಂದ್ರೆ ಅವ್ರ ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗ್ತಾ ಇರುತ್ತೆ. ಅವಾಗ ಇದನ್ನ ಮಾಡಬಾರ್ದು. ಬ್ಲಡ್ ಪ್ರೆಷರ್ ಅಂದ್ರೆ ವೇರಿಯೇಷನ್ ಆಗೋದ್ರಿಂದ ಅವ್ರಿಗೆ ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ಲಿ ಅವಾಯ್ಡ್ ಮಾಡ್ತಾರೆ. ಅವಾಗ ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅಂತ. ಮತ್ತೆ ಕಿವಿ ಯಾರಿಗೆ ನೋವು ಇರುತ್ತೆ, ಜಾಸ್ತಿ ಕಿವಿ ನೋವಿದ್ದವರು ಅದು ರಿಲೀಫ್ ಆಗೋ ಆ ಕಿವಿ ನೋವು ಮಾಯ ಆಗೋ ತನಕ ಇದನ್ನ ಮಾಡಬಾರ್ದು, ಅವರು ಮಾಡಬಾರ್ದು. ಮತ್ತೆ ಬ್ರೈನ್ ಪ್ರಾಬ್ಲಮ್ ಇರೋರು, ಮೆದುಳು ಪ್ರಾಬ್ಲಮ್ ಇರುತ್ತಲ್ಲ, ಅವ್ರು ಮಾಡಬಾರ್ದು ಇದನ್ನ. ಸಿವಿಯರ್ ಮೈಗ್ರೇನ್ ಯಾರು ಇರುತ್ತಲ್ಲ ಅವರು ಇದನ್ನ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸಿವಿಯರ್ ಮೈಗ್ರೇನ್ ಇರೋರು ಅವ್ರು ಮಾಡಬಾರ್ದು. ಕೊನೆಯದಾಗಿ ಮೆನಿಸ್ಟ್ರುವಲ್ ಸೈಕಲ್ ಅಂದ್ರೆ ಪೀರಿಯಡ್ಸ್ ಅಂತ ಹೇಳ್ತೀವಿ, ವುಮೆನ್ಸ್ ಪೀರಿಯಡ್ಸ್ ಟೈಮ್ ಅಲ್ಲಿ ಇದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇವೆಲ್ಲ ಸಮಸ್ಯೆ ಇರೋರು ಇದನ್ನ ಮಾಡಬಾರ್ದು. ಇನ್ನು ಮಿಕ್ಕಿದವರೆಲ್ಲ ಇದನ್ನ ಮಾಡಬಹುದು. ಇದನ್ನ ನಾವು ಬೆಳಗ್ಗೆ ಯಾವ ರೀತಿ ಖಾಲಿ ಹೊಟ್ಟೆನಲ್ಲಿನೇ ಮಾಡ್ಬೇಕು ಅಂದ್ರೆ ಸಪೋಸ್ ಮಲಗೋ ಹೊತ್ತಿಗೂ ಮಾಡ್ತಾರೆ ಇದನ್ನ ಕೆಲವೊಬ್ರು. ಮಲಗೋ ಹೊತ್ತಿಗೆ ಹೇಗಂದ್ರೆ ನಮ್ಮ ಡಿನ್ನರ್ಗೂ ಮಾಡೋದಕ್ಕೂ ಒಂದು 2 ಅವರ್ಸ್ ಗ್ಯಾಪ್ ಇರಬೇಕು ಮಿನಿಮಮ್. ಮತ್ತೆ ಬೆಳಗ್ಗೆ ಖಾಲಿ ಹೊಟ್ಟೆಲೆ ಮಾಡ್ಬೇಕು. ಬೆಳಗ್ಗೆ ಅಂದ್ರೆ ಬ್ರೇಕ್ಫಾಸ್ಟ್ ಮುಂಚೆನೆ ಇದನ್ನ ಯೋಗ ಮಾಡೋ ಟೈಮಿಗೆನೆ ಮಾಡ್ಬೇಕು. ಬೆಳಗ್ಗೆ ಮಾಡೋದಾದ್ರೆ, ಸಪೋಸ್ ಸಂಜೆ ಮಾಡೋದಾದ್ರೆ ಸಂಜೆ ಖಾಲಿ ಹೊಟ್ಟೆನಲ್ಲೇ ಮಾಡ್ಬೋದು. ಮತ್ತೆ ಮಲಗೋಕಿನ ಮುಂಚೆ, ನಿದ್ರಾಹೀನತೆ ಪ್ರಾಬ್ಲಮ್ ಇರೋರು ಮಲಗೋಕಿನ ಮುಂಚೆ 2 ಅವರ್ ಮುಂಚೆ ಅಂದ್ರೆ ಡಿನ್ನರ್ ಆದ್ಮೇಲೆ 2 ಅವರ್ ಆದ್ಮೇಲೆ, ಡಿನ್ನರ್ ಆದ್ಮೇಲೆ 2 ಅವರ್ ಗ್ಯಾಪ್ ಇರಬೇಕು. ಆಮೇಲೆ ಮಲಗೋಕಿನ ಮುಂಚೆ ಇದನ್ನ ಮಾಡಿ ಮಲಗಿದ್ರೆ ನಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ತರ ಇದರಿಂದ ಲಾಭಗಳಿವೆ. ಅಂದ್ರೆ ಭ್ರಮರಿ ಪ್ರಾಣಾಯಾಮದ ಬಗ್ಗೆ ಈ ತರ ಲಾಭಗಳಿವೆ ಅಂತ ಹೇಳ್ತಾರೆ. ಇದನ್ನ ಎಷ್ಟು ಟೈಮ್ ಮಾಡಬೇಕು ಅಂತ ಹೇಳಿದ್ರೆ ಡೈಲಿ 10 to 15 ಮಿನಿಟ್ಸ್ ಮಾಡಬಹುದು. ಸೊ ಡೈಲಿ 10 to 15 ಮಿನಿಟ್ಸ್, ಮಾರ್ನಿಂಗ್ ಆದ್ರೂ ಮಾಡ್ಬೋದು, ಈವ್ನಿಂಗ್ ಆದ್ರೂ ಮಾಡ್ಬೋದು. ಆದಷ್ಟು ನಾವು ಮಾರ್ನಿಂಗ್ ಮಾಡಿದ್ರೇನೆ ಒಳ್ಳೇದು ಈ ಪ್ರಾಣಾಯಾಮವನ್ನ. ಈವ್ನಿಂಗ್ ಮಾಡೋದಿದ್ರೆ ಮಲಗೋ ಮುಂಚೆ ಮಾಡಿ. ಅಂದ್ರೆ ಡಿನ್ನರ್ ಆದ್ಮೇಲೆ 2 ಅವರ್ಸ್ ಆದ್ಮೇಲೆ, 2 ಅವರ್ಸ್ ಗ್ಯಾಪ್ ಆದ್ಮೇಲೆ ಮಲಗೋ ಮುಂಚೆ ಮಾಡಿ. ಸೊ ನಮಗೆ ನಿದ್ರಾಹೀನತೆ ಪ್ರಾಬ್ಲಮ್ ಇದ್ರೆ ಅದು ಕೂಡ ಬಗೆಹರಿಯುತ್ತೆ ಈ ಪ್ರಾಣಾಯಾಮದಿಂದ. ಸೊ ಇಷ್ಟೊಂದೆಲ್ಲ ಲಾಭಗಳಿದಾವೆ ಈ ಪ್ರಾಣಾಯಾಮದಿಂದ. ಇದನ್ನ ಮಾಡೋದ್ರಿಂದ ಟೋಟಲ್ ಆಗಿ ನಮಗೆ ಮೇನ್ ಆಗಿ ಪಿಟ್ಯೂಟರಿ ಗ್ರಂಥಿ ಇರುತ್ತಲ್ಲ, ಅಂದ್ರೆ ಈ ಪಿಟ್ಯೂಟರಿ ಗ್ರಂಥಿ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳನ್ನ ಇದನ್ನ ಕಂಟ್ರೋಲ್ ಅಲ್ಲಿ ಇಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ಈ ಪಿಟ್ಯೂಟರಿ ಗ್ರಂಥಿಯನ್ನ ಇದನ್ನ ಸ್ಟಿಮ್ಯುಲೇಟ್ ಮಾಡೋಕೆ ಇದು ಸಹಾಯ ಮಾಡುತ್ತೆ, ಈ ಪ್ರಾಣಾಯಾಮ ಸಹಾಯ ಮಾಡುತ್ತೆ. ಸೊ ಅದರಿಂದಾಗಿ ಈ ತರ ಎಲ್ಲ ಇಷ್ಟೊಂದು ಲಾಭಗಳನ್ನ ನಾವು ಭ್ರಮರಿ ಪ್ರಾಣಾಯಾಮ ಮಾಡೋದ್ರಿಂದ ಪಡಿಬಹುದು ಫ್ರೆಂಡ್ಸ್. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಎಲ್ಲರಿಗೂ ಅಂದ್ರೆ ಯಾರ್ಯಾರೆಲ್ಲ ಮಾಡಬಾರ್ದು ಅಂತ ಹೇಳಿದೀನಿ ಅವ್ರನ್ನೆಲ್ಲ ಬಿಟ್ಟು, ಏನ್ ಪ್ರಾಬ್ಲಮ್ ಇರೋರು ಅವರೆಲ್ಲ ಬಿಟ್ಟು ಇನ್ನು ಮಿಕ್ಕದವರೆಲ್ಲ ಮಾಡಬಹುದು. ಇದರಿಂದ ಆಗ್ತಕ್ಕಂತ ಲಾಭಗಳನ್ನ ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಡೌಟ್ ಅಲ್ಲಿ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡಕ್ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.